ಅಂತ ಅಲ್ಗೋಡ ಹೋಗ್ರು ನಮ್ಮ ಊರ ಹೆಸರು. ನಾನು ಹೋಗದಿರೋ ದೇವರೇ ಇಲ್ಲ. ನಾನು ಯಾರೋ ಫೇಸ್ಬುಕ್ ಅಲ್ಲಿ ಒಬ್ರು ಮಂಗಳಾಮುಖಿ ಇಲ್ಲಿ ಬಂದಿದ್ರು, ನಮಗೆ ಪರಿಚಯರವರು. ಅವ್ರು ನೋಡಿ ನಾನು ಇಲ್ಲಿ ಬಂದೆ. 3 ಸರಿ ಹಳೆ ದೇವಸ್ಥಾನ ಇತ್ತು. 3 ಸರಿ ಬಂದೋದ್ರು ನನಗೆ ಹೂವು ಕೊಟ್ಟಿದ್ದಲ್ಲ. 4ನೇ ಸರಿ ನನಗೆ ಹೂವು ಕೊಡ್ತು. ಇಲ್ಲಿ ಬಂದಾದ್ಮೇಲೆ ಹೋಟ್ಲು ಮಾಡಿದ್ವಿ. ಹೋಟ್ಲು ಮಾಡಿದ್ಮೇಲೆ ಆದ ನಂತರ ನಾನು MP ಪ್ರಕಾಶ್ ವರ್ಮಗಳು MLA ಅವರಿಗೆ ಆಲ್ರೆಡಿ MLA ಇರೋ ಪಾಸ್ಮಳಲ್ಲಿ ಅವ್ರ ಜೊತೆ ಎಲೆಕ್ಷನ್ ಬಿಫೋರ್ ಅವ್ರ ಜೊತೆ ಸೇರ್ಕೊಂಡೆ. ಎಲೆಕ್ಷನ್ ಆದ್ಮೇಲೆ ಈಗ ಅವ್ರ ಜೊತೆಗೆ ಇದ್ದೀನಿ. ನನಗೆ ಇಲ್ಲಿ ಬಂದೋದಾಗಿಂದ ಅಲ್ಲಿ ಒಂದು ಸ್ಥಾನ ಸಿಕ್ತು. ಈಗ ಅವ್ರ ಜೊತೆನೇ ಇದ್ದೀನಿ. ಮನೆ ಕಟ್ಬೇಕಂತೇಳಿ ತುಂಬಾ ಎಷ್ಟು ವರ್ಷದಿಂದ ಕಷ್ಟಪಟ್ಟರು ಮನೆ ಕಟ್ಟಕ್ಕಾಗಿದ್ದಿಲ್ಲ. ನಾವು ಇಲ್ಲಿ ಬಂದಾಗ ನಮ್ಮ ತಮ್ಮನಿಗೆ ನೀವು ಸ್ಟಿಕ್ಕರ್ ತಗೊಂಡು ನಿಮ್ಮ ಬಾಗಿಲೇ ಅಂದ್ರಸು ನಿಮ್ಮ ಮನೆ ಕಟ್ತೀರ ಅಂತ ಹೇಳಿದ್ರಿ. ನಾ ಮನೆ ಕಟ್ಟಬೇಕಾದ್ರೆ ನನ್ನ ಹತ್ರ ₹1 ದುಡ್ಡು ಇದ್ದಿಲ್ಲ. 3 ತಿಂಗಳಾದ್ಮೇಲೆ ಸ್ಟಿಕ್ಕರ್ ಹಾಕಿ ಅದಕ್ಕೆ 3 ತಿಂಗಳಾದ್ಮೇಲೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ 35 ಲಕ್ಷ ರೂಪಾಯಿ ಮನೆ ಕಟ್ಟಿದೀವಿ. ಅದ ಅಮ್ಮನ ಆಶೀರ್ವಾದ ಏನು ಅಂತ ಗೊತ್ತಿಲ್ಲ. ಫೈನಲ್ ಹಂತಕ್ಕೆ ಬಂದಿದೆ. ಬರೀ 20% ಇದೆ. ದಸರಾಕ್ಕೆ ಓಪನಿಂಗ್ ಮಾಡ್ಬೇಕಂತ ಇದೆ. ನಮಗೆ ಶ್ರಾವಣಕ್ಕೆ ಮಾಡ್ಬೇಕಂತ ಆಗಲಿಲ್ಲ. ದಸರಾಕ್ಕೆ ಓಪನಿಂಗ್ ಮಾಡ್ಬೇಕಂತ ಇದ್ದೀನಿ. ಎಷ್ಟು ವರ್ಷ ಆದ್ರೂ ಹೊಲದಲ್ಲಿ ಬೋರ್ ಹಾಕ್ಸಿದ್ರು ಬೆಳೆ ಬರ್ತಾ ಇರಲಿಲ್ಲ. ಈಗ 3-4 ವರ್ಷದಿಂದ ಒಳ್ಳೆ ಬೆಳೆ ಬರ್ತಾ ಇತ್ತು. ಮನೆಗೆಲ್ಲರೂ ಆರೋಗ್ಯವಾಗಿದ್ದೀವಿ. ತುಂಬಾ ಚೆನ್ನಾಗಿ ನಡೀತೈತೆ ಅಂದ್ರೆ ತುಂಬಾ ಚೆನ್ನಾಗಿ ನಡೀತೈತೆ. ಮುಂಚೆಗೆ ನಾನು ಏನು ಇದ್ದಲ್ಲ, ಎಲ್ಲರೂ ಬೈಯೋರು ನನಗೆ ವೇಸ್ಟ್ ಬಾಡಿ ಸುಮ್ಮನೆ ಬಟ್ಟೆ ಹಾಕಂತಾನೆ ಗಾಡಿ ತಗೊಂಡು ತಿರುಗಾಡ್ತಾನೆ ಅಂತೇಳಿ. ಈಗ ಅಂದಿರೋರೆಲ್ಲರೂ ನನಗೆ ಈಗ ಶಬಾಷ್ ಕೊಡ್ತಾ ಇದಾರೆ. ಎಲ್ಲೋದ್ರೆ ಜನ ಒಳ್ಳೆ ಹುಡುಗ ಅಂತೇಳಿ ನನಗೆಲ್ಲ ತುಂಬಾ ಗೌರವ ಕೊಡ್ತಾರೆ. ಅದೆಲ್ಲ ಅಮ್ಮನ ಆಶೀರ್ವಾದದಿಂದ ನನಗೆ ಒಳ್ಳೇದಾಗಿದೆ. ಬರೀ ಅಮ್ಮನ ಆಶೀರ್ವಾದ ಒಂದು ಅಲ್ಲ, ಬಂದಾಗೆಲ್ಲ ಕಸ ಹೊಡಿತಾನೆ, ಪೇಪರ್ ಆಯ್ತಾನೆ, ಅಲ್ಲಿ ಏನಿದೆ ಕೆಲಸ ಮಾಡ್ತಾನೆ. ಮನೆಗೆ ಅಪ್ಪಾಜಿ ಅಂತಾನೆ ಅನ್ನೋದಕ್ಕಿಂತ ಮನೆ ಮಗ ಆಗಿದ್ದಾನೆ. ಅಂದ್ರೆ ಭಕ್ತಿ ಅವ್ನು ತೋರಿಸ್ತಾನೆ, ದೇವರು ಅವಳು ನೋಡ್ಕೊಂಡಾಳೆ. ಇದೇ ವ್ಯತ್ಯಾಸ.